ಇಲ್ಲೇ ಏನಾಗ್ಬಿಟ್ಟೈತಿ, ಇಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟೈತಿ. ಪೊಲೀಸ್ ಕಾರಿಗೆ ಒಂದು ಮದ್ವೆ ಗಾಡಿ ಡಿಚ್ಚಿ ಕೊಟ್ಟೈತಿ. ಆ ದೇವ್ರ ಮನಿ ಇತ್ತದ ಆಕ್ಚುಲಿ ಇಂಜೆಕ್ಷನ್ ಮನಿ ಮಿಸ್ ಆಗ್ತದ. ಇದೈತಲ್ರಿ ಅಲ್ಲೇ ಹಿಂದೆ ಟೆಡಿ ಬಿಯರ್ ಐತ್ರಿ. ಆ ಟೆಡಿ ಬಿಯರ್ಗೆ 160 ರೂಪೀಸ್ ಅಂತ. ಯಾವ್ದಾರು ಹುಡುಗಿ ಇದ್ರ ಕೊಡಂತ. ನಾವ್ ಯಾವ್ದು ಹಾಕ್ಸಾಕತ್ತೇವ್ರಿಪ್ಪ ಅಂತ ಅಪೋಲೋ ಆಲ್ಫಾ H1 ಹಾಕ್ಸಾಕತ್ತೇವಿ. ನೋಡೋಣ ಅದೇನ್ ಸಿಗ್ತೈತೋ ಇಲ್ಲ ನೋಡೋಣ. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಇಲ್ಲಿ 2 ಹೊಸ ಟೈರ್ ಅದಾವ. ಅದಕ್ಕೆ ವಿಜಯ್ ಕೇಳಕತ್ತಾನ ಬರ್ನೌಟ್ ಹೊಡಿತಿಲ್ಲ ಅಂತ ಹಿಂದಿನ ಟೈರ್ ಅಂತ. ನೋಡ್ರಿ ಯಾರು ಇಷ್ಟು ಊಟ ಮಾಡ್ತೀರಿ? ಅಷ್ಟರ್ ತಿನ್ನತ್ತೇನಲ್ಲ, ಒಂದೊಂದ್ ಟೈಮ್ ಅದು ತಿನ್ನುವುದಿಲ್ಲ. ಸೊ ಎಲ್ಲಾರು ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್. ನಾನು ನಿಮ್ ದೊಡ್ಡ ಪ್ರಜ್ವಲಿಂದ ಎಪಿಸೋಡ್. ಸೊ ಸೀನ್ ಏನ್ರಪ್ಪ ಫ್ಯಾಮಿಲಿ ಅಂತ ಬ್ಲಾಗ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡತ್ತೇನ್ರಿಪ್ಪ ಅಂತ ಮಧ್ಯಾಹ್ನ 4:26 ಮಾಡತ್ತೀನಿ. ಅಂಡ್ ಇಲ್ಲೊಂದು ಸೀನ್ ಆಗ್ಬಿಟ್ಟೈತ್ರಿ. ಇಲ್ಲೇ ಏನಾಗ್ಬಿಟ್ಟೈತಿ, ಇಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟೈತಿ. ಪೊಲೀಸ್ ಕಾರಿಗೆ ಒಂದು ಮದ್ವೆ ಗಾಡಿ ಡಿಚ್ಚಿ ಕೊಟ್ಟೈತಿ. ಹಿಂದ ಮುಂದೆ ಪೊಲೀಸ್ ಅವ್ರದ ಬೊಲೆರೋ, ಮದ್ವೆ ಅವ್ರದ ಇನೋವಾ ಕ್ರಿಸ್ಟಾ ಐತಿ. ನಾವೆಲ್ಲ ಹೊಂಟೈತ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಸಿವಿಲ್ ಹಾಸ್ಪಿಟಲ್ ಹೊಂಟೈತಿ. ಎದಕ್ರಿಪ್ಪ ಅಂತ ಇವತ್ತು ನಂದು ಇಂಜೆಕ್ಷನ್ ಐತಿ. ಇನ್ನಿತ್ತದ ಇಂಜೆಕ್ಷನ್ ಅದು ಕ್ಯಾನ್ಸಲ್ ಆಗಿ ಇವತ್ತಾಗೈತಿ. ಹಿಂಗೆಲ್ಲ ಸೀನ್ ಅಂಡ್ ಸಿನಾರಿಯೋ ಐತಿ. ನೋಡು ನಟ್ಟ ನಡು ರೋಡ್ನಾಗ ಆಗೈತದ. ಏನ್ ಆಕ್ಸಿಡೆಂಟ್ ಆಗಿತ್ತು, ಟಚ್ ಆಗಿತ್ತು ಎಕ್ಸಾಕ್ಟ್ ಗೊತ್ತಿಲ್ಲ. ಹಿಂದಿನ ಬಂಪರ್ ನೋಡಿದ್ರಲ್ಲ ಗಾಡಿನ ಎಲ್ಲ ಟಚ್ ಆಗಿ ಎಲ್ಲಿ ಪೊಲೀಸ್ ಕಾರ್ ಟಚ್ ಆಗಿಲ್ಲ ಗಾಡಿ. ನನಗೆ ಅನ್ಸಿ ಮಟ್ಟಿಗೆ ಇವ ರಾಂಗ್ ರೋಡ್ ಬಂದಿದ್ ಕಡ್ದಾರಂಗ ಅಡ್ಡ ಹಾಕಿ ನಿದರ್ಶನ ಅನ್ಸುತ್ತ. ರಾಂಗ್ ರೋಡ್ ಅಲ್ಲಿ ಯಾವ್ದು ಇಲ್ಲೇ ಇಲ್ಲಪ್ಪ. ಇನ್ನು ಚಾಲು ಐತೆ 159 ರೂಪಾಯಿ. ಏನದ 159? ನಮ್ಮ ಮಮ್ಮಿ ಏನಾತಿರಲ್ಲ ಆರ್ಲೆಸ್ ಒಳಗೆ 159 ಸೇಲ್ ಆತೈತಿ ಅಂತಂದೆ. ನೋಡೋಣ ಏನಾದ್ರು ಐಟಮ್ ತೊಗೊಂಡ್ರೆ 150 ರೂಪಾಯಿ ಹಂಗೇನೋ ಐತಿ. ಈಗ ಸಿವಿಲ್ ಹಾಸ್ಪಿಟಲ್ ಹೋಗುದೈತ್ರಿ ಫ್ಯಾಮಿಲಿ. ಇಂಜೆಕ್ಷನ್ ಐತಂದೆ. ನೀನ್ ಇತ್ತದ ಕ್ಯಾನ್ಸಲ್ ಆಗಿತ್ತು. ಯಾಕಂದ್ರೆ ನೀನೇ ಸಂಡೇ ಐತವ್ರ ಮಂಡೇ ನಾಳೆ ಬಾ ನಡಿತೈತಿ ಅಂತಂದ್ರೆ ನಂದು ಒಂದ್ ಸ್ವಲ್ಪ ಕೆಲಸ ಇತ್ತು ಹುಬ್ಳಿ ಒಳಗ. ಕೆಲಸ ಎಲ್ಲ ಮುಗಿಸ್ಕೊಂಡ್ ಮತ್ತೆ ನನಗೆ ಈಗ ಟೈಮ್ ಸಿಕ್ತೆ. ಅಷ್ಟೊತ್ತಿ ವಿಜಯನು ದಾವಣಗೆರೆಯಿಂದ ಬಂದು ಅವನದೇನು ಕೆಲಸ ಇತ್ತಂತೆ. ಆತಡಿ ಹಂಗಾರೆ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಂದ್ರ ಆತಂತ ಇಬ್ರು ಹೊಂಟೇವಿಗೆ. ನೋಡೋಣ ಬರ್ರಿ ಫ್ಯಾಮಿಲಿ, ಸ್ಟೇ ಟ್ಯೂನ್ ಆಗಿದೆ. ಒಂದು ಪ್ರೇಮಿಗಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ, ಈ ತಿರುಗು ಭೂಮಿ ತಿರುಗದೆಂದು ಒಂದು ಕ್ಷಣ, ಇಲ್ಲಿ ಸನಿಹ ಉಂಟು ವಿರಹ ಉಂಟು ಪ್ರತಿದಿನ. ಫ್ಯಾಮಿಲಿ ನಮ್ದು ಲೈಟ್ ಲಾತಿಪ್ ಕೆಲಸ ರೀ ನಮ್ದು. ಇವತ್ತು ನಮ್ದು ಇಂಜೆಕ್ಷನ್ ಆಗ್ಲಿಲ್ಲ, ಏನು ಆಗ್ಲಿಲ್ಲ. ಎದಗ್ರಿಪ್ಪ ಅಂತ 4 ಬಂದಂತ ನಮ್ದು ಎಂತಾದ್ ನೋಡ್ರಿ. 4:28 ಬಂದಿಲ್ಲ ನಾವು ಗಾಡಿ 4:28 ಗಾಡ್ಯಾಗ ಅದೇವ್ ನಾವು. ಇಳಿದು ಹೋಗ್ಬೇಕನ್ನೋದಾಗ ಅವ್ರಲ್ಲಿ ಇಲ್ಲೇ ಇಲ್ಲ. ಕರೆಕ್ಟ್ 4:15 ಎಕ್ಸಾಕ್ಟ್ 4:30. ಮತ್ತು 1 ನಿಮಿಷ ಮ್ಯಾಗಿಲ್ಲ, 1 ನಿಮಿಷ ಕೆಳಗಿಲ್ಲ. ಅದು ಅಲ್ಲಿ ಪಿಕ್ಚರ್ ಆತಲ್ರಿ, ಟ್ರಾಫಿಕ್ ಜಾಮ್ ಒಂದ್ ಆತ ಅಲ್ಲಿ. ಆ ದೇವ್ರ ಮನಿ ಇತ್ತದ ಆಕ್ಚುಲಿ ಇಂಜೆಕ್ಷನ್ ಮನಿ ಮಿಸ್ ಆಗ್ತದ. ಸಾರಿ ನೀನ್ ಇತ್ತದ ಇಂಜೆಕ್ಷನ್ ನೀನು ಮಿಸ್ ಆಗ್ತದ. ಇವತ್ತು ಬಾ ಅಂತಂದ್ರ ಅಣ್ಣ ನನ್ ಒಂದ್ ಸ್ವಲ್ಪ ಕೆಲಸ ಇತ್ರಿ ಹುಬ್ಳಿ ಒಳಗ. ಆ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬರೋದ್ ಮಟ ಅಂತಂದ್ರೆ ನನ್ ಟೈಮ್ ಆಗೇ ಬಿಡುತ್ತೆ. ಈಗ ಆಪ್ಷನ್ ಇಲ್ಲ, ನಾಳೆ ಬಾ ಅನ್ನತ್ತಾರ. ಯಾಕಂತಂದ್ರೆ ಅವ್ರು ಯಾರು ಇಂಜೆಕ್ಷನ್ ಮಾಡ್ತಾರಲ್ಲ ಆಂಟಿ ಇಲ್ಲ ಅಲ್ಲಿ. ಅದಕ್ಕೆ ನಾಳೆ ಮುಂಜಾನೆ 10 ಬಾ ಅಂದಾರೆ. ನಾಳೆ 10 ಬಂದು ಇಂಜೆಕ್ಷನ್ ಮಾಡ್ಕೊಳ್ಳೋಣ ಅಂತ. ಬರೇ ಪಿಕ್ಚರ್ ಆಗತ್ತಿದ್ರಪ್ಪ ಹಿಂಗೆ ಅಕ್ಕ ನೋಡ್ರಿ ಫ್ಯಾಮಿಲಿ. ಸ್ಟೇ ಟ್ಯೂನ್ ಆಗಿದೆ. ಇಲ್ಲಿ 160 ಐಟಮ್ ಈಗ ಒಂದೇರಿ ಫ್ಯಾಮಿಲಿ. ನಾವು ಏನು ತೊಗೊಂಡ್ರು 160 ಅಂತ ಎಲ್ಲ 160. X60 ಏನು ತಗೋರಿ X60 ಹಿಂಗೆ ತೆಗಿಬೇಕಾ. ಜೋ ಹುಕುಮ್ ಮೇರೆ ಆಕ ಅಂತಂದು ಬರ್ಬೇಕಾ. 3 ವಿಶ್ ಕೇಳಬೇಕಾ. ಡೇಂಜರ್ ಕೇಳ್ಬಿಡ್ತಾನ. ಇದೈತಲ್ರಿ ಅಲ್ಲೇ ಹಿಂದೆ ಟೆಡಿ ಬಿಯರ್ ಐತ್ರಿ. ಆ ಟೆಡಿ ಬಿಯರ್ಗೆ 160 ರೂಪೀಸ್ ಅಂತ. ಯಾವ್ದಾರು ಹುಡುಗಿ ಇದ್ರ ಕೊಡಂತ. ನಾನು ಹುಡುಗಿ ಇಲ್ಲ ಅಂತಂದ್ರೆ ಯಾಕೆ ನಾನು ಬೀಜ ಜೊತೆ ಬರ್ತಿದ್ದೆ. ಹುಡುಗಿ ಹಾಕೊಂಡ್ಬರ್ತಿದ್ದೆ. ಎಲ್ಲರೂ ಹುಡುಗಿ ಅಂದ ಮನ್ಸಿಗೆ ನೋವು ಮಾಡತ್ತಾರ. ರಾಯರ್ ಇದ್ದಾರೆ ನಾವು ಅಂದ್ರೆ ಗಾಡಿಗೆ ಯೂಸ್ ಆಗೋಂಗ. ಇದನ್ನು ಯಾವ್ದು ತೊಗೊಂಡ್ರೆ 160 ರೂಪೀಸ್ ಅಂತ. ಚಟ್ ಟ್ರಕ್ ಅನ್ಬೇಕದ. ಇದು ಅಂತೈತಲ್ಲ ಇದು ನೋಡ ಅಂತೈತಲ್ಲ 5mm ನೋಡತ್ತು. ಹಿಡ್ಕೊ ಅಲ್ಲೇ ಹುಡುಕೋಣ. ಇಂಚ್ ಪಟ್ಟಿ ಅದು ಬೇಡ, ಉಪಯೋಗ ಇಲ್ಲ. ಇದು ಇದಾನೆ ಸ್ಕ್ರೂ ಡ್ರೈವರ್ ಬೇಡ ಮಗ. ಆರಾಮ್ಸೆ ಹುಡುಕು. 160 ರೂಪೀಸ್ ಕೊಟ್ಟು ತೊಗೊಂಡು ಹೋಗೋಣ. ನೋಡೋಣ. ಇದು ಯಾಕೆ ವೇಟ್ ಅನ್ಸಾತ. ಸ್ಮಾಲ್ ಅಮೌಂಟ್ ಬಿಕಮ್ ಬಿಗ್ ಸೇವಿಂಗ್ ಅಂತ. 1 ಲಕ್ಷ ರೂಪಾಯಿ ಸೇವ್ ಮಾಡೋದು ಅಂತ. ರೊಕ್ಕ ಇದ್ರೆ ರೊಕ್ಕ ಹಾಕ್ತೇವ. ರೊಕ್ಕನೇ ಇಲ್ಲಲ್ಲ. ರೊಕ್ಕ ಏನ್ ಹಾಕ್ತಿದ್ರಾಗ ರೊಕ್ಕನೇ ಇಲ್ಲ. ನೋಡಿ ಸಮಾಧಾನ ಮಾಡ್ಕೊಂಡು 500 ಅಲ್ಲಿ 500 ರೂಪಾಯಿ ಮಾಡಿ ಹಾಕ್ಬೇಕಲ್ಲ ಬಾಬಾ. ಅದನ್ನ 10, 20 ಹಿಂಗ ಸ್ಟಾರ್ಟಿಂಗ್ ಇಂದ ಅದ. ಇಲ್ಲಿ ಮುಟ್ಬೇಕಲ್ಲ ನೀನು. ಇಲ್ಲಿ ಮುಟ್ಟ ಮಟ್ಟ ಒಳಗೆ ಹೊಡೆದ್ ಬಿಟ್ಟಿರ್ತಿ ಅದನ್ನ. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಬಂದಿದ್ದೀರಿ ಅಂತ ಆರ್ಲೆಸಿಗೆ ಬಂದಿದ್ವಿ. ಪ್ಲೀಸ್ ಬೈ ನನಗೆ ಹೆಂಗ ನೀ ಬಂದೆ ಅಂದ್ರೆ ನನಗೆ ಭಾಳ ಖುಷಿ. ಗಾಡಿ ಹೊಡಿ ತಪ್ತೈತೆ ನನಗಂತ ಕೆಟ್ಟ ಖುಷಿ ನನಗೆ. ಇಂಜೆಕ್ಷನ್ ಆಗ್ಲಿಲ್ಲ. ಇಲ್ಲಿ ಆರ್ಲೆಸ್ ಒಳಗದ 160 ರೂಪೀಸ್ ಅದ.
159 ಅಂತ ಅಂದಾರ ಅಂದ್ರೆ ಒಳಗಾದ್ರೆ 160 ಅಂತ 160 ಅಂತ ಹಾಕ್ಯಾರ್ರಿ. ಅದ ₹1 ಬಿಡ್ರಿ ಫ್ಯಾಮಿಲಿ. ಬಟ್ ಏನ್ರಿಪ್ಪ ಅಂತಂದ್ರ ಅಷ್ಟ ನೋಡುವಂತದ್ ಏನಿಲ್ಲ. ಪೈಲಾನ್ ಏನ್ ಖಾಲಿ ಆಗ್ಯಾವ ಏನ್ ಗುರ್ತಿಲ್ಲ. ಕೆಲವೊಂದ್ ಐಟಮ್ ಹೆಂಗ ಅದಾವ ಹೊರಗ ಕಡಿಮೆ ಅದಾವ್ರಿ, ಇಲ್ಲಿ 116 ಅದಾವ. ಕೆಲವೊಂದ್ ಐಟಮ್ ಹೊರಗ್ ಜಾಸ್ತಿ ಅದಾವ, ಇಲ್ಲಿ 160 ಅದಾವ. ಬಟ್ ಹಂಗ ತಗೊಳಂಗ ಅದು ಇಲ್ಲ ಬಿಡ್ರಿ. ಹಂಗ ಬರ್ತನ್ಗಿರ್ತಾನ ಹಿಂಗ್ ಬಾಂಡೆ ಸಾಮಾನ್ ಸ್ವಲ್ಪ ಏನೋ ಬೇಕಂದ್ರ ತಗೋಬಹುದು. ಹಂಗ ಏನೋ ಕಲಿತಿರ್ತಾರ ಹುಡುಗರು ಇಂಥವೆಲ್ಲ ಅಂತಂದ್ರ ಓಕೆ ಫೈನ್. ಬಟ್ ನಾಟ್ ಸಜೆಸ್ಟೇಬಲ್ ರೀ. ಯಾಕಂತಂದ್ರ ಕೆಲವೊಂದ್ ಒಂದ್ ಸ್ವಲ್ಪ ಲೋ ಕ್ವಾಲಿಟಿ ಅದಾವ, ಕೆಲವೊಂದ್ ಚಾಪಿ ಚಲೋ ಕ್ವಾಲಿಟಿ ಬರ್ತಾವ. ಹಿಂಗೆಲ್ಲ ಉಪರ್ ನೀಚೆ ಅದಾವ್ರಿ. ನೋಡ್ಬೋದು ಇನ್ ಕೇಸ್ ಇಲ್ಲೇ ದಾಡ್ದವ್ರದಿರಿ ಹಿಂಗ ಏನ್ರ ಐಟಮ್ಸ್ ನೋಡಾಕತ್ತೀರ ಅಂತ ಒಂದ್ಸಲ ಬಂದ್ ಟ್ರೈ ಮಾಡೋದ್ರಾಗ ಏನಾಗೈತಿರಿ. ನಾವು ಅದ ಟ್ರೈ ಮಾಡಕಂತ ಬಂದ್ವಿ, ನಮ್ಗೇನ್ ಪಸಂದ್ ಬರ್ಲಿಲ್ಲ. ಅದ ಇದ್ ಸೇರಿತ್ರಿ ನಮಗ. ಅದೇನ್ರಿಪ್ಪ ಅಂತ ನಮ್ ಬೈಕಿಗೆ ಅದು ರ್ಯಾಚೆಟ್ಸ್ ಬರ್ತೈತ್ಲಾ, ಅಂದ್ರ ನಟ್ ಟೈಟ್ ಮಾಡೋದು ಇತ್ತ ರ್ಯಾಚೆಟ್ ಬರ್ತೈತಿ ಟಕ್ 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 ಅಂತ ನೋಡಿದಿರಿ. ಬಟ್ ಅದೇನು ಪಿಕ್ಚರ್ ಆಗ್ಬಿಡ್ತಿರ, ಅದೇನು ಟಕಪಕ ಏನು ಅನ್ಲಿಲ್ಲ. ಅದು ಹೆಂಗಿತ್ತು ಹಂಗ ಸ್ಕ್ರೂ ಡ್ರೈವರ್ ಗತ್ಲೆ ಇತ್ತ, ಮತ್ ತಗೊಂಡು ಫೈದಾ ಹಂಗಿಲ್ಲ ಅಂತಂದೆ ಅಂದ್ ಕ್ಯಾನ್ಸಲ್ ಮಾಡಿದ್ವಿ. ಈಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ರಿಪಾ ಅಂತಂದ್ರ ಡೆಸ್ಟಿನೇಷನ್ ವೆಡ್ಡಿಂಗ್. ಎಲ್ಲಂತಂದ್ ಗುರ್ತಿಲ್ಲ, ನೆಕ್ಸ್ಟ್ ಹೋಗೋ ಟೈಮ್ನಾಗ ಸಿಗ್ತೈತೆ ಅಂತ ಸ್ಟೇಟಿವ್ ಆಗಿರ್ತೀವಿ. A few moments later. ಅಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರ ಅಲ್ಲಿಂದ ಇಲ್ಲೇ, ಇಲ್ಲಿಂದ ಅಲ್ಲೇ, ಅಲ್ಲಿಂದ ಎಲ್ಲ ಅಡ್ಡಾಡಿದ ಮ್ಯಾಗ ಈಗೆಲ್ಲ ಹೊಂಟೈತ್ರಿಪ್ಪ ಅಂತಂದ್ರ ಫಸ್ಟ್ ಐಸ್ ಕ್ರೀಮ್ ತಿನ್ಬೇಕನ್ನಿಸ್ತ. ಐಸ್ ಕ್ರೀಮ್ ಈ ಫಸ್ಟ್ ಡೀಸೆಲ್ ಅಂದ್ರ ಗಾಡಿ ಕುಡ್ಸಾಕ್ ಹೊಂಟೇವ್ರಿ ಮೊದ್ಲಕ್ಕೆ. ಫಸ್ಟ್ ಏನಾತ್ರಿ ಅಂತಂದ್ರೆ ಐಸ್ ಕ್ರೀಮ್ ತಿನ್ಬೇಕನ್ನಿಸ್ತ. ಐಸ್ ಕ್ರೀಮ್ ಕಡೆ ಬಂದ್ವಿ. ಐಸ್ ಕ್ರೀಮ್ ನಿಂದ ಏನನ್ನಿಸ್ತ, ನೆಕ್ಸ್ಟ್ ಅಲ್ಲೇ ಉದಯ್ ಸರ್ಕಲ್ ಕಡೆ ಒಂದ್ ಸ್ವಲ್ಪ ಏನಾರ ಚಾಟ್ಸ್ ತಿನ್ಬೇಕನ್ನಿಸ್ತ. ಮತ್ತ ಅಲ್ಲಿ ಓದಿ ಅಲ್ಲಿ ಯಾಕೋ ಮನಸ್ಸಾಗ್ಲಿಲ್ಲ, ಮತ್ ವಾಪಸ್ ಇಲ್ಲೇ ಬಂದ್ವಿ. ಇಲ್ಲಿ ಬಂದ್ಕೊಳ್ಳಿ ಮತ್ತೆ ಏನ್ ಅನಿಸ್ತ, ಒಂದ್ ಸ್ವಲ್ಪ ಏನ್ರಿ ಇಲ್ಲಿ ಚಾಟ್ಸ್ ತಿನ್ಬೇಕ ಅನಿಸ್ತ. ಮತ್ ಇಲ್ಲಿ ಬಂದ್ವಿ, ಟೈಮ್ ಲಗ್ಯಾಗ ಅಂತಂದ ಮತ್ ಐಸ್ ಕ್ರೀಮ್ ಏನ್ ತಿನ್ನೋದ್ ಬಿಡ ಅಂತಂದ್ ಈಗಲ್ಲ ಹೊಂಟ್ರಿ ಮ್ಯಾಗಿ ತಿನ್ನಕ್. ಅಂಡ್ ಫ್ಯಾಮಿಲಿ ಏನ್ರಿಪಾ ಅಂತಂದ್ರ ಆಸ್ ಯೂಶುವಲ್ ನಾವ್ ಯಾವಾಗ ಮ್ಯಾಗಿ ತಿನ್ನಕ್ ಹೋಗ್ತೀವಿ ಲಕ್ಷಣ ಬರಂಗಿಲ್ಲ, ತೋಟ ಬರಂಗಿಲ್ಲ ಕಿ ವಿಡಿಯೋ ಮಾಡ್ಬೇಕಂತಂದೆ. ಅದ್ರ ಸಂಬಂಧ ವಿಡಿಯೋ ಅಂತೂ ಮಾಡಕ್ ಆಗ್ಲಿಲ್ರಿ. ಜ್ಯೂಸ್ ಅದು ಕುಡ್ದು ಮ್ಯಾಗಿ ತಿಂದ ಟೈಮ್ ಎಷ್ಟ್ ಆಗೈತ್ರಿ ಅಂತ 6:01 ಆಗೈತಿ. ಈಗೆಲ್ಲ ಹೊಂಟೈತ್ರಿ ಅಂತಂದ್ರ ಬಿಜಿ ಕಡೆ ಹೊಂಟೇವಿ. ಎದಕ್ರಿಪ ಅಂತಂದ್ರ ನಮ್ ಆರುಗ ಹೊಸ ಶೂ ತಗೊಳಕ್ ಹೊಂಟೇವ್. ಅಂಡ್ ಎಲ್ಲಾ ಬೈಕರ್ಸ್ ರಿಲೇಟ್ ಆಗ್ಬೋದು ಆಲ್ಮೋಸ್ಟ್ ಬೈಕರ್ಸಿಗ. ಎದಕ್ರಿಪಾ ಅಂತಂದ್ರ ಬೈಕಿಗೆ ಹೊಸ ಶೂಸ್ ಹಾಕ್ಸುದಂತಂದ್ರ ಅದ ಎಷ್ಟು ಖುಷಿ, ಅದ ಎಲ್ಲಿಂದ ಉತ್ಸಾಹ ಬರ್ತೈತೆ ಅಂತ ನಿಮ್ಗೆ ಗುರ್ತೈತದ. ಯಾಕಂತಂದ್ರ ಒಂದೊಂದು ಟೈರ್ ಹಾಕ್ಸ್ಬೇಕಂತಂದ್ರ ಎಂತ ಬಾಳೆ ಬರ್ತೈತೆ. ಯಾಕಂತಂದ್ರ ಹಿಂದಿಂದ ಮುಂದಿಂದ ಎರಡು ಕೂಡಿ 13,500 14,000 ರೂಪಾಯಿ ಬೀಳ್ತೈತಿ ಈಗ ಟೈರಿಗೆ, ಫ್ರಂಟ್ ಬ್ಯಾಕ್ ಎರಡು ಕೂಡಿ. ಯಾವ್ದು ಹಾಕ್ಸತೈತ್ರಿಪಾ ಅಂತಂದ್ರ ಮೆಜ್ಜಿಲರ್ ಹಾಕ್ಸಿದಂತ್ರು 16,000 ರೂಪಾಯಿ ಏನೋ ಓಕೆ ಅನ್ಸತ್ತದ. ನಾವ್ಯಾವ್ದು ಹಾಕ್ಸಾಕತ್ತೇವ್ರಿಪ್ಪ ಅಂತ ಅಪೋಲೋ ಅಲ್ಫಾ H1 ಹಾಕ್ಸಾಕತ್ತೇವಿ. ನೋಡೋಣ ಅದೇನ್ ಸಿಗ್ತೈತೋ ಇಲ್ಲ ನೋಡೋಣ. ಇನ್ ಕೇಸ್ ಸಿಕ್ಕಿತ್ತು ಬಾಳ್ ಚಲೋ, ಸಿಗ್ಲಿಲ್ಲ ಅಂತಂದ್ರೆ ಮುಂದೆ ನೋಡೋಣ ಅಂತ. ಅಂಡ್ ಸ್ಟೇಡಿಯಂ ಆಗಿರ್ತಾವ ಈಗ ಸೀದಾ ಅಲ್ಲಿ ಬಿಜಿಗೆ ಹೋಗೋಣ. ಬಿಜಿಗೆ ಹೋಗಿ ಟೈರ್ ತೊಗೊಂಡ್ ಮ್ಯಾಗ ಸಿಗ್ತೇನಂತ. ಬಟ್ ಆರು ಎಲ್ಲ ಐತ್ರಿಪ್ಪ ಅಂತ ಆರು ಚಿನ್ನಿ ಕಾಲೇಜಿಗೆ ತೊಗೊಂಡೋಗಳದನ್ನ ಆಕಿ ಬರುಮಟ ಅದನ್ನ ಎಲ್ಲೂ ಹಾಕ್ಸಾಕ್ ಬರಂಗಿಲ್ಲ. ಅವ ಟೈರ್ ತೊಗೊಂಡ್ ಮನೆಗೆ ಇಟ್ಕೊಳ್ಳೋಣ, ಇಟ್ಕೊಂಡಾಕಿ ಬಂದಾಗ ಹಾಕ್ಸೋಣ ಕೋಡ್ ಸರ್ಕಲ್ಗೆ ಹೋಗಿ. ಅಂಡ್ ಸ್ಟೇಡಿಯಂ ಆಗಿರ್ತಾವ ಅಪೋಲೋ ಅಲ್ಫಾ H1 110/70 R17 ಅಂತ. ಎಷ್ಟು ದಿನ ಆಗಿತ್ತು ನಮ್ಮ ಆರು ಟೈರ್ ಚೇಂಜ್ ಮಾಡಿಸ್ಲಾರ್ದ. ಇದೊಂದು ಹಿಂದಿನ ಟೈರ್ ಒಂದು ಅಜ್ಜ ಕೊಡಿಸಿದ್ರೆ, ಇದೊಂದು ಟೈರ್ ಅದ್ರ ಜೊತೆ ಇದೊಂದು ಟೈರ್ ಫ್ರಂಟ್ ಬ್ಯಾಕ್ ಸಟ್ಟ ಚೇಂಜ್ ಮಾಡಿಸ್ಬೇಕು. ಇದು ಮುಂದಿನ ಒಂದು ಚೇಂಜ್ ಆಗೋದ್ರೊಳಗೆ ಹಿಂದಿನ 2 ಚೇಂಜ್ ಆಕಾವ. 2 ವರ್ಷ ವಾರಂಟಿ ಐತಂತೆ, 5 ವರ್ಷ ಮ್ಯಾನುಫ್ಯಾಕ್ಚರ್ ವಾರಂಟಿ ಅಂತ. ಬಬಲ್ ಬಂತ, ಕಟ್ ಆತ, ಹಿಂಗೇನ್ರ ಬ್ಲಾಸ್ಟ್ ಆತ, ತಂತಿ ಗಿಂತಿ ಅದು ಬಂತಂದ್ರೆ ಎಷ್ಟು ಸೌದಿರ್ತೈತಲ್ಲ ಅದ್ರ ಮ್ಯಾಗ ಡಿಫ್ರೆನ್ಸ್ ಮ್ಯಾಗ ಬೇರೆ ಟೈರ್ ತೊಗೋಬೋದಂತ. ಅಂದ್ರೆ 1,000 ಭಾಳ ಕಡಿಮೆ ಆಗಂಗಿಲ್ಲ ರೀ. ಇದು 2 ವರ್ಷನೂ ಬರಂಗಿಲ್ಲ ನಮ್ಮ ಕೈ. 5 ವರ್ಷ ಅನ್ನತಾರೆ ಭಾಳ ಜಲ್ದಿ ಸವಿತೈತಿ ನಮ್ಮ ಕೈ. ಯಾಕಂದ್ರೆ ಕಾರ್ನರಿಂಗ್ ಮಾಡೋ ಮುಂದೆ ಈ ಕಡೆ ಪೂರಾ ಸವಿತೈತಿ. ಇವೇನೋ ತೊಗೊಂಡ್ರಿಪ್ಪ ಇವ್ ರೇಡಿಯಮ್ ಅಂತ. ನಮ್ಮ ಅಜ್ಜಾರು ತೊಗೊಂಡ್ರೆ ಅದಕ್ಕೆ ಇವ ತೊಗೊಂಡ. ಇದು ಹಳೆ ತೆಗಿಲಿ ಹುಚ್ಚನಾಯಿಲಿ ಅದ ವಿಜಯ ಬೈ ಮಸ್ಕಿರಿ ಅಲ್ಲ. ಈ ನೋಡ್ರಿ ಹುಚ್ಚನಾಯಿ ಏನ್ ಮಾಡೋದಿಲ್ಲ ಅಂತ ತೊಂಬೈ. ಇಲ್ಲೊಂದು ಟೈರ್ ಐತ್ರಿ, 2 ಟೈರ್ ಅದಾವ. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಟೈರ್ ಅಂತೂ ತಗೊಂತ. ಅಂಡ್ ಈಗ ಅದನ್ನ ಹಾಕ್ಸ್ಬೇಕಲ್ರಿ, ಅದು ಹಾಕ್ಸಾಕ ಎಷ್ಟೊಕ್ಕೈತಿ ಅಂತಂದ್ರೆ ಈಗ 300 ರೂಪಾಯಿ ಬರೀ ಒಂದು ಟೈರಿಗೆ ಅನ್ಸತಿ. ಹಿಂಗಾದ್ರಿ ಫ್ಯಾಮಿಲಿ ಇವತ್ತೆ ಟೈರ್ ಅಂತೂ ತಗೊಂಡೈತಿ, ಅದನ್ನ ಹಾಕಿಸ್ಬೇಕೀಗ. ಚಿನ್ನಿ ಗಾಡಿ ತೊಗೊಂಡೋಗಳಕ್ಕೆ ಬರುಮಟ ವೇಟ್ ಮಾಡ್ಬೇಕ. ನಮ್ಮ ಆರುಗ ಹೊಸ ಶೂಸ್ ಹಾಕ್ಸಿದಂಗ ಆತ ಆಫ್ಟರ್ ಲಾಂಗ್ ವೆರಿ ಲಾಂಗ್ ಗ್ಯಾಪ್. ಯಾಕಂತಂದ್ರೆ ಲಾಸ್ಟ್ ಟೈಮ್ ಟೈರ್ ಯಾವಾಗ ಚೇಂಜ್ ಮಾಡ್ಸಿದ್ರಿ ಅಂತಂದ್ರೆ K2K ಯಾವಾಗ ಮಾಡಿ ವಾಪಸ್ ಬರತ್ತಿಲ್ಲಲ್ಲ, ಆ ಟೈಮ್ನಾಗ ಟೈರ್ ಬ್ಲಾಸ್ಟ್ ಆಗಿತ್ರಿ. ಅವಾಗ ಚೇಂಜ್ ಮಾಡಿಸಿದ ಮತ್ತು ಒಟ್ಟ ಚೇಂಜ್ ಮಾಡಿಸಿದ್ರಿಕಿಲ್ಲ. ಈಗ ಸೀದಾ ಈಗ ಹಾಕ್ಸಾಕತ್ತೈತಿ. ಆಕೆ ಹೋಗಿ ಬಂದು 1 ವರ್ಷ ಆತನ ಆತ್ಲ. 1 ವರ್ಷ ಮೊನ್ನೆ ಫೆಬ್ರವರಿಗೆ 1 ವರ್ಷ ಆತ್ರಿ. 1 ವರ್ಷದ ಮ್ಯಾಗ ಮತ್ತೆ 2ನೇ ವರ್ಷ ಆಗಕ್ ಬಂತ ಅನ್ಸತ್ತ. ಈಗ ಮೊನ್ನೆ ಫೆಬ್ರವರಿಗೆ ಈಗ ಅಲ್ಲಿ ಬರೋ ಏನ್ಲೇ ವರ್ಷ ಮುಗಿತ್ಲೇ. ಒಂದ್ ವರ್ಷ ಆತ್ರಿ. ನಾ ಈ ವರ್ಷ ಕಮ್ ಬ್ಯಾಕ್ ಮಾಡ್ತೇನೆ ಅನ್ನೋದ್ರೊಳಗ ವರ್ಷ ಮುಗಿದ್ ಬಿಡ್ತೈತಿ. Emotional damage. ಮತ್ತೇನಂತಾನಿ ಮತ್ ಜನವರಿಯಿಂದ ಕಮ್ ಬ್ಯಾಕ್ ಮಾಡೋಣ ಅಂತಾನಿ. ಮತ್ ಜನವರಿ ಮುಗಿದ್ ಆಗಲಿ ಡಿಸೆಂಬರ್ ಬಂದ್ಬಿಡ್ತೈತಿ. ಏನ್ ನಡತೈತಿ ಅದ್ರಾಗ. ಯಾರೊಬ್ರು ಮನ್ ರೀಲ್ಸ್ ಆಗ ನೋಡ್ಬಿಟ್ಟೇನಿ,
ಮೊದ್ಲೇಕ್ 24 ತಾಸ ಇತ್ತಂತ, ಈಗ 20 ತಾಸೇನ 22 ತಾಸ ಬಿಟ್ಟದಂತ. ನೀವ್ ನೋಡ್ರಿ ರಾತ್ರಿ ಮಲ್ಕೊಂಡಿರ್ತೀರಿ, ಮುಂಜಾನೆ ಆಗ್ಬಿಡ್ತೈತಿ ಆಗ್ಲೇ, ಮತ್ ಆಗ್ಲೇ ಸಂಜೆಕ್ ಆಗ್ಬಿಡ್ತೈತಿ, ಮತ್ ಮುಂಜಾನೆ ಆಗ್ಬಿಡ್ತೈತಿ, ಮತ್ ಸಂಜೆಕ್ ಆಗ್ಬಿಡ್ತೈತಿ. ಅಯ್ಯೋ ಹಿಂಗ್ ಮಾಡಿ ದಿನ ಜಲ್ದಿ ಹಾಕೈತಿಲ್ಲ ಅದ್ರ ಮುಂಜಾನೆ. ಮೊದ್ಲಾಗ ಟೈಮ್ ಹಿಡಿತಿತ್ತ, ಈಗ ರಾತ್ರಿ ಸಣ್ಣದ ಹಗಲ್ ದೊಡ್ಡದಾಗೈತಿ. ನಿಂಗ್ ಅರ್ಥ ಹೋಲ್ತದ, ನಂಗ ಅರ್ಥ ಆಗ್ತದ. ಟೈರ್ GST ಏನೋ ಕಡಿಮೆ ಆಗಿದ್ದಕ್ಕ ಮೊನ್ನೆ GST ಕಡಿಮೆ ಆಯ್ತಲ್ರಿ. ಟೈರ್ ಪ್ರೈಸ್ 10-11 ಚಿಲ್ಲರ್ ದಾಟ್ ಹೋಗಿತ್ರಿ. ಈಗ ಎಷ್ಟ್ ಆತ್ರಿ ಅಂತ 9,500 ರೂಪಾಯಿ ಬಿತ್ರಿ, ಮುಂದಿಂದ ಹಿಂದಿಂದ 2 ಟೈರ್. ಹಿಂಗೆಲ್ಲಾ ಐತಿ. ಟೈರ್ ಅಂತ ಕುಂತ ಈಗ ಒಂದ್ಸಲ ಸರ್ವಿಸ್ ಮಾಡಿಸ್ಬಿಟ್ಟೇರಿಪ್ಪ ಅಂತ ಆರು ಪದ್ಧತಿ ರೆಡಿ ಹಾಕಾಳ. ಆಕಿನ್ ಬಾಳ ಪ್ರೀತಿಯಿಂದ ಜೋಪಾನ್ ಮಾಡ್ಬೇಕಂತ ಐತಿ. ಅದ್ ಜೋಪಾನ್ ಆಗವಲ್ತಿರಿ, ಅದೇನಾಗತೈತಿ. ಸ್ವಲ್ಪ ಜೋಪಾನ್ ಮಾಡೋಣ, ಒಂದ್ ಸ್ವಲ್ಪ ಆದಷ್ಟು ವ್ಲಾಗಿಗಳಾಗೆಲ್ಲ ತೋರ್ಸೋದ್ ಕಡಿಮೆ ಮಾಡೋಣ. ಯಾಕಂತಂದ್ರ ನಜರ್ ಇಸ್ ರಿಯಲ್ ರೀ ಫ್ಯಾಮಿಲಿ, ನಜರ್ ಇಸ್ ರಿಯಲ್. ಯಾಕಂತಂದ್ರ ನೀವ್ ಇಷ್ಟ ಮಂದಿ ವ್ಲಾಗ್ ನೋಡ್ತೀರಿ, ಅದ್ರಾಗ ಎಲ್ಲಾರ್ದು ಸ್ವಲ್ಪ ಮಂದಿ ಚಲೋ ಇರ್ತೈತ್ರಿ ಆಸೆ, ಏನೋ ಬೆಳಕತ್ತಾನ ಬೆಳೆಸ್ಬೇಕ, ಸ್ವಲ್ಪ ಮಂದಿ ಎಗದಕ್ ಬೆಳೆಸ್ಬೇಕು, ಇವಂಗ ನಾ ಯಾಕೆ ಲೈಕ್ ಕೊಡ್ಬೇಕ. ಪಾಸಿಟಿವ್ ಐತಿ ಅಂತಂದ್ರ ನೆಗೆಟಿವ್ ಇರ್ತೈತಲ್ರಿ. ನಮ್ ವಿಜಯದನ್ರಿ ಹಂಗ ಸ್ಟೇ ಟ್ಯೂನ್ ಆಗಿರ್ಬೇಕ್ರಿ ಫ್ಯಾಮಿಲಿ. ನಿಮ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರ ಈಗ ಬಂದೈತ್ ಮನಿಗೆ. ಅಂಡ್ ಇಲ್ಲೇ ರೇಡಿಯಮದ್ ಲೈಟ್ ಟ್ರೈ ಮಾಡತ್ತೇವ್ ತಡ್ರಿ. ರೇಡಿಯಮದ ಲೈಟ್ ಟ್ರೈ ಮಾಡದೆ ಕರೆ ವರ್ತಿ ಐತ ಇಲ್ಲ ಗೊತ್ತಿಲ್ಲ. 15 ರೂಪಾಯಿಗೆ ಕಲರ್ ಹತ್ತಿರ್ಲಿ ಗೊತ್ತಿಲ್ಲ. 15 ರೂಪಾಯಿಗೆ 2 30 ರೂಪಾಯಿಗೆ 4. ಹಂಗಾರೆ 8 ತೊಗೊಂಡ್ರನ ನೀವು? 4 ಅಜ್ಜ 4 ಶಬಾಷ್. ಓ ಅಜ್ಜನ ಕಾರಿ ತೆಗಿ. ನೋಡ್ರಿ ಇಲ್ಲಿ ಡೇಂಜರ್. ಬಿಸಿಲಾಗ ಏನ್ ಕಾಣ್ತೈತ್ಲಿ ಅದೇ? ಅದು ಜೋರಾಗಿರ್ತೈತಿ, ರಾತ್ರಿ ಚಂದ ಕಾಣ್ತೈತಿ ಅಂದೆ. ಓ ಅಷ್ಟಲ್ಲಿ ಮಟ್ಟ ಅಬ್ಸರ್ವ್ ಆಗ್ತೈತಂತ್ರ. 4 ಹಾಕೈತಿ ಅದಕ್ಕೆ. ಆ್ಯಂಡ್ ಚಿನ್ನಿ ಬಂದ್ಮ್ಯಾಗ ಟೈರ್ ಹಾಕ್ಸಾಕೋಬೇಕು. ಟೈರ್ ಅದು ಹಾಕ್ಸ್ಕೊಂಬರ್ರಂತೆ. ಅಪ್ಪರ್ ದ ಬೆಸ್ಟ್. ಒಂದು ಮುಂಜಾನೆ 8 ಗಂಟೆಗೆ ಹೊರಗೆ ಹೋದವನ 6:45 ಆಗೈತಿ. ಈಗ ಬಂದೇನು ಮನೆ. 2000 years later. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಇಲ್ಲಿ 2 ಹೊಸ ಟೈರ್ ಅದಾವ. ಅದಕ್ಕೆ ವಿಜಯ್ ಕೇಳಕತ್ತಾನ ಬರ್ನೌಟ್ ಹೊಡಿತೀನಿ ಅಂತ ಇನ್ನಿನ ಟೈರ್ ಅಂತ. ಆದ್ರೆ ಲೈಫ್ದಾಗ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ಆಗ್ಮ್ಯಾಗ ಮನಸ್ಸ ಹೋಗ್ಬಿಡ್ತೈತ್ರಿ ಎಲ್ಲಾದ್ರ ಮ್ಯಾಗ. ಈಗ ಏನು ಹೊಡಂಗಿಲ್ಲ, ಏನಿಲ್ಲ, ಸೀದಾ ಹೋಗುದ ಟೈರ್ ಉಚ್ಚದೆ. ಈ ಟೈರ್ ಹಾಕ್ಸೋಣ 2 ಹೊಸ ಟೈರ್ ಸ್ವಚ್ಛ ಆಕೈತಿ. ಬಂದು ಪದ್ದಸರಿ ಅಂತ ತೊಳೆದೆ ಇಟ್ಟುಬಿಡುದು. ಈಗ ನಮ್ಮ ಆರೋಗ್ಯ ಪದ್ದಸರಿ ನಿದಸೈತ್ರಿ, ಭಾಳ ಹೊಲ್ಸಾಗೈತಿ. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತ ನಮ್ಮ ಆರುದ ಫ್ರಂಟ್ ಟೈರ್ ಕುಂತೈತಿ, ನೋಡ್ಬೋದು ನೀವು. ಅದ ಮಾರ್ಕಿಂಗ್ ಐತ್ರಿ ಫ್ಯಾಮಿಲಿ. ಅದೇ ತಡೀರಿ, ಇಲ್ಲಿ ಎಲ್ರ ಕಾಣ್ತೈತನ? ಹಾ, ಇಲ್ಲಿ ಕಾಣ್ತೈತಲ್ಲ ಮಾರ್ಕಿಂಗ್. ಹಿಂಗಿರ್ಬೇಕ. ಹೋದ್ಸಲ ಹಾಕ್ಸಿದಾಗ ಹಿಂಗ ಹಾಕ್ಬಿಟ್ಟಿದ್ ನೋಡ್ರಿ. ಚಿನ್ನಿ ಕಾಶ್ಮೀರಿಗೆ ಹೋದಾಗ ವಾಪಸ್ ಬರ್ ಮುಂದಕ್ಕಿದ್ ರಿಮ್ ಬ್ಯಾಂಡ್ ಆಗಿತ್ತಲ್ಲ, ಅವ್ರ ಲೇತ್ ಮಷಿನ್ ಒಳಗಿದ್ದ ಚಕ್ನಾಗ ಹಾಕಿ ಹಿಂಗೆಲ್ಲ ಬ್ಯಾಂಡ್ ಆಗ್ಬಿಟ್ಟೈತ್ರಿಪ್ಪ. ಈಗ ಅಲ್ಲಿ ಮಷೀನು ಒಂದ್ ಸ್ವಲ್ಪ ರೌಂಡ್ ಇಲ್ಲಲ್ಲ ಟೈರ್ ಎಕ್ಸಾಕ್ಟ್, ಅದ ಟಕ್ ಅಂತ ಸಿಕ್ಕೊಂಡ್ಬಿಡ್ತೀರಿ. ಇದು ಈಗ ಪ್ರೆಸೆಂಟ್ ಆಗಿ ಸ್ಕ್ರಾಚ್ ಇದೆ. ಇದು ಅಲ್ಲೋ ಅತ್ತ ಸೈಡ್ ಯವ್ವ ಜೀವ ಮರ ಅನ್ನಾಗದ್ ಬಿಟ್ಟೈತೆ ನನ್ನ ಗಾಡಿಗೆ. ಏನಾರ ಆದ್ರೆ ಈಗ ಹಿಂದಿಂದ ಹಾಕಾಕತೈತ್ರಿ. ಇಲ್ಲಿ ನೋಡ್ರಿ ಹೊಲಸ್ ಎಷ್ಟೇ ಐತಿಲ್ಲ, ಇಲ್ಲೇ ಎಲ್ಲ ಭಾಳ ಹೊಲಸಾಗೈತಿ. ಈಗ ಹೊಸ ಟೈರ್ ಹಾಕಾಕತ್ತಾರ ಹಿಂದಿಂದ. ಪಡ್ಡ ಪುಡ್ಡ ಅನ್ನೋಲ್ತಲ್ಲ ಅಣ್ಣ. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ನಮ್ಮ ಆರುದ ಟೈರ್ ಹಾಕ್ಸ್ಕೊಂಬಂತೆ. ಇವ್ ಪುರ್ಸೊತ್ತಲ್ಲಿ ಜನಮುಖಿ ಹುಡುಗ ಇಂಥ ಕೆತ್ತ ಬೀಜಿ ಕೆಲಸ ಮ್ಯಾಗಿಂದ ಕೆಳಗೆ ಎಂತ ಹಿಡ್ಕಣ ಟೈರ್ ನೋಡ್ರಿ, ಫ್ರಂಟ್ ಬ್ಯಾಕ್. ನನಗೆ ಏನೇ ಹೇಳ್ರಿಪ್ಪ ನೀವು, ನನಗೆ ಈ ಟೈರ್ ಈ ಕಡೆ ಅಷ್ಟೇ ಸ್ವಚ್ಛ ಇರ್ಬೇಕು, ನಡು ಹೊಲಿಸಿರ್ಬೇಕು, ಭಾಳ ಸೇರ್ತೈತೆ ನಂಗೆ. ಈಗ ಅದ ಚೈನ್ ಸೆಟ್ಟಿಂಗ್ ಏನಾಗೈತೆ ಗೊತ್ತಿಲ್ಲ, ಭಾಳ ಪಿಕ್ಚರ್ ಅನ್ಸತೈತಿ. ಚೈನ್ ಸೆಟ್ಟಿಂಗ್ ಒಂದು ಕ್ಲಚ್ ಸೆಟ್ಟಿಂಗ್ ಒಂದು ಮಾಡ್ಸ್ಕೊಂಬರೋಣ ಅಂತ ಬರೀ. ನೂರಾರು ಮುಳ್ಳುಗಳ ನಡುವೆ ಹೂವಿದೆ, ನೂರಾರು ನೋವುಗಳ ನಡುವೆ ಉಳವಿದೆ. ಅಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ನಮ್ಮ ದೋಸ್ತವ್ರ ಅಂಗಡಿಗೆ ಹೋಗಿದ್ವಿ. ಬಟ್ ನಮ್ಮ ದೋಸ್ತ ಅಂಗಡಿ ಕದ ಹಾಕೊಂಡು ಹೋಗ್ಬಿಟ್ಟಾನ್ರಿ. ಎದಕ್ಕೆ ಹೋಗ್ಯಾನ ಗುರ್ತಿಲ್ಲ, ಎಲ್ಲದನ್ ಗುರ್ತಿಲ್ಲ. ಅಂಗಡಿ ಅದು ಪೂರ ಕದ ಹಾಕಿಬಿಟ್ಟಾನೆ. ಪೋಕಿ ಅದನ್ರಿ ಅವ ನಮ್ಮ ದೋಸ್ತೆ. ಪೋಕಿ ಅದನ್ಲ, ಅದರ ಸಂಬಂಧ ಒಂದು ಸ್ವಲ್ಪ ಇರ್ತಾವ್ರಿ ಅವರು ಪರ್ಸನಲ್. ಅದ್ರ ಸಂಬಂಧ ಎಲ್ಲ ಹೋಗ್ಬಿಟ್ಟಾನವ. ಹಿಂಗೆಲ್ಲ ಸೀನಾಗಿ ನಮ್ಮ ಇವಾಗ ಟೈರ್ ಚೈನ್ ಏನು ಟೈಟ್ ಆಗಂಗಿಲ್ಲ ಅಂತ ಅನಿಸ್ತು ನಮ್ಗೆ. ಚೈನು ಟೈಟ್ ಆಗಂಗಿಲ್ಲ, ಅದ್ರ ಜೊತೆ ಕ್ಲಚ್ ಸೆಟ್ಟಿಂಗು ಇಲ್ಲ. ಅದ್ರ ಸಂಬಂಧ ಆರೂನ್ ತೊಗೊಂಡು ಸೀದಾ ಹೋಗಿ ಮನೆಗೆ ಹೋಗಿ ಹಚ್ಚಿಟ್ಬಿಟ್ರೆ ಕೆಲಸ ಮುಗೀತು. ಒಂದೈದನ್ನು ತೊಳೆದಾರಿಲ್ಲ, ಹಂಗೆ ಇಟ್ಬಿಡೋಣಂತೆ. ನಿನಗಾಗಿ ಎದೆಯಲ್ಲಿ ಒಂದು ಹಾಡಿದೆ, ನೆನೆ ನೆನೆದು ಏಕಿರುವೆ ಮಾತನಾಡದೆ. ಕ್ಷಮಿಸುವ ಕ್ಷಮಿಸುವ ನೀ ತಾನೇ ನನ್ನ ಜೀವ ಎಂದು ಕಂಡ ಕನಸು. Not 2 feet, boy.
ಫೀಲಿಂಗ್ ಶಾಯ್. ನಮ್ ತಂಗಿ ಎಷ್ಟು ತಿಂತಾಳೆ ನೋಡ್ರಿ ಗಾಯ್ಸ್, ಅವಳು ಅಷ್ಟೇ ತಿಂತಾಳೆ. ಇಷ್ಟ ಹಾಕಿದ ಊಟ ನೋಡ್ರಿ. ಯಾರು ಇಷ್ಟು ಊಟ ಮಾಡ್ತೀರಿ? ಅಷ್ಟರ್ ತಿನ್ನತ್ತೇನಲ್ಲ, ಒಂದೊಂದ್ ಟೈಮ್ ಅದು ತಿನ್ನುವುದಿಲ್ಲ. ಛೇ, ಇಷ್ಟು ತಿನ್ಬಾರ್ದು, ಹೊಟ್ಟೆ ಹಾಳಾಗತ್ತೆ. ನಮ್ಮ ಅಪ್ಪನೊಂದು ಒಂದ ಬಾಯಿ ಅದ. ಬರ್ರಿ ಊಟ ಮಾಡತೈತಿ. ಊಟ ಮಾಡಿ ಸೀದಾ ಮನ್ಯಾಗ ಸಿಗ್ತಾನಂತ. ಈ ವ್ಲಾಗ್ ಇಲ್ಲಿ ಏನ್ ಮಾಡ್ತೇನೆ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಶೇರ್ ತಂದು ಮಾಡಿ. ನಿಮ್ಗೆ ಶೇರ್ ತಂದು ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಪರಂಪರ ಮುಂದುವರ್ಸೋಣ. ಅದ್ರ ಜೊತೆ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗೋಣ ಮುಂದೆ ಈ ವ್ಲಾಗ್ದಾಗ. ಸೊ ತಪ್ಪ ತಕ್ಕೆ ಸೇಮ್ ಸ್ಟೆಪ್ ಸ್ಟೇ ಸೆಕ್ಸಿ. ಬಾಯ್ ಬಾಯ್. ಹಾಗಲ್ಲ, Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ. ಮೊದಲ ಕಲಿಕೆ